ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗಲ್ಲಿ ನಾನು ಪಿಂಟುಗೆ 3rd ಮಂತ್ ಫೋಟೋ ಶೂಟ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಇವತ್ತು ನನ್ನ ಹಸ್ಬೆಂಡ್ ಬಂದಿದ್ದರು. ಪಿಂಟುಗೆ ಇನ್ನೂ 3 ಡೇಸ್ ಇದೆ 3rd ಮಂತ್ ಕಂಪ್ಲೀಟ್ ಆಗೋದಕ್ಕೆ. ಬಟ್ ನಾನು ಇವತ್ತೇ ವೀಡಿಯೋ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಂದು ಪಿಂಟುದು ಮತ್ತು ಹಸ್ಬೆಂಡ್ದು 3 ಜನದ್ದು ಏನೋ ಮೂಮೆಂಟ್ ಇದ್ದರು, ಏನೇ ಹೊಸದು ಖುಷಿ ಥರ ಈ ಥರ ಇದ್ದರೆ ನಾವು 3 ಜನನೂ ಇರಬೇಕಂತ ಇಷ್ಟ. ಮತ್ತು ಪಿಂಟುಗೆ ನಾನು ಏನೇ ಮಾಡಬೇಕಿದ್ರು ನನಗೆ ನನ್ನ ಹಸ್ಬೆಂಡ್ ಜೊತೆಗಿದ್ರೆ ನಂಗೆ ತುಂಬ ಇಷ್ಟ. ಅದಕ್ಕೆ ಅವ್ರು ಬಂದಿದ್ದ ಟೈಮಲ್ಲಿ, ಅಂದರೆ ಅವ್ರಿಗೆ ಇವತ್ತು ಸಂಡೇ ಅಲ್ವಾ, ಇವತ್ತು ಲೀವ್ ಇದೆಯಲ್ಲ, ಅದಕ್ಕೋಸ್ಕರ ಬಂದಿದ್ದರು. ಅದಕ್ಕೆ ನಾನು ಇವತ್ತೇ ಫೋಟೋಶೂಟ ಮಾಡ್ತಾ ಇದ್ದೀನಿ. ಇವಾಗ ಮಾನ್ಸೂನ್ ಮಂತ್ ಇರೋದ್ರಿಂದ ಕಾಳುಗಳನ್ನೆಲ್ಲ ಯೂಸ್ ಮಾಡಿ ಮಾಡೋಣ ಅಂತಿದ್ದೀನಿ. ಮತ್ತು ಇವತ್ತು ಪಿಂಟುಗೆ ಹೊಸ ಬಟ್ಟೆಗಳು ತರಬೇಕಂತ ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಯಾವ್ಯಾವ ಡ್ರೆಸ್ ತಂದಿದ್ರು, ಮತ್ತು ಫೋಟೋಶೂಟ್ಗೂ ಡ್ರೆಸ್ ಬೇಕಂತ ಹೇಳಿದ್ದೆ, ಅದಕ್ಕೆ ಅದನ್ನು ತರೋದಕ್ಕೆ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ಪಿಂಟುಗೆ ರೆಡಿ ಮಾಡಿ ಫೋಟೋಶೂಟ್ ಮಾಡಿ. ಈಗ ಅವ್ರು ಏನೆಲ್ಲ ತಂದಿದ್ದಾರೆ ಅಂತ ತೋರಿಸ್ತೀನಿ. ಪಿಂಟುಗೆ ಸ್ವೆಟರು ತೊಗೊಂಡಿದ್ವಿ, ಬಟ್ ಅವನಿಗೆ ತುಂಬ ಚಿಕ್ಕದಾಗ್ಬಿಟ್ಟಿತ್ತು. ಅದಕ್ಕೆ ಇವಾಗ ದೊಡ್ಡದು ತೊಗೊಂಡು ಬರ್ತೀನಿ ಅಂತ ಹೇಳಿದರು. ಸೊ ದೊಡ್ಡದನ್ನ ತಂದಿದ್ದಾರೆ. ಈ ಥರ ಇದು ಚೆನ್ನಾಗಿದೆ. ಮತ್ತು ಇದರಲ್ಲೇ ಕ್ಯಾಪ್ ಇರೋದ್ರಿಂದ ನಾವು ಅವನಿಗೆ ಟೋಪಿನೇ ಹಾಕೋಂಗಿಲ್ಲ. ಇದನ್ನು ಹಂಗೆ ಹಾಕಿದ್ರೆ ಅವನು ತೆಗ್ದಾಕಿದ್ರೂ ಬೇಗ ಹಾಕ್ಬೋದು, ಆ ಥರ ಇದೆ. ಮತ್ತು ಕಲರ್ನೂ ಚೆನ್ನಾಗಿದೆ, ಮತ್ತು ಜಾಸ್ತಿ ಮಂದ ಇದೆ. ಸ್ವಲ್ಪ ಸೆಕೆನೇ ಆಗುತ್ತೆ ಹಾಕ್ಕೊಂಡ್ರೆ ಅನಿಸುತ್ತೆ ಅವನಿಗೆ. ಮತ್ತು ಅವನಿಗೆ ಎಲ್ಲ ಬರೀ ಚಡ್ಡಿಗಳೇ ಇತ್ತು ಗೊತ್ತಾ, ಅದಕ್ಕೆ ಅವನಿಗೆ ಪ್ಯಾಂಟ್ ತೊಗೊಬನ್ನಿ ಅಂತ ಹೇಳಿದೆ ನಾನು. ಅದಕ್ಕೆ ಪ್ಯಾಂಟಿಗೆ ಮ್ಯಾಚ್ ಆಗಂಗೆ ಶರ್ಟ್ಗಳನ್ನು ತಂದವ್ರೆ, ಅಂದರೆ ಸೆಟ್ ಬರುತ್ತಲ್ಲ ಆ ಥರ. ಇದೊಂದು ಶರ್ಟ್ ತಂದಿದ್ದಾರೆ, ಇದಕ್ಕೆ ಬಂದು ಈ ಥರ ಪ್ಯಾಂಟ್. ಅವನ ಹತ್ರ ಯಾವುದೂ ಪ್ಯಾಂಟ್ ಇರೋದಿಲ್ಲ, ಯಾಕಂದರೆ ಅವನು ಚಿಕ್ಕ ಕಾಲೆಲ್ಲ ಹಿಂಗೆ ಮಡ್ಸ್ಕೊಂಡು ಹಾಕೊಂಡಿರ್ತಾನೆ ಅಲ್ವಾ, ಅದಕ್ಕೋಸ್ಕರ ನಾವು ಬರೀ ಚಡ್ಡಿನೇ ಯೂಸ್ ಮಾಡ್ತಾ ಇದ್ದಿದ್ದು ಇಷ್ಟು ದಿನ. ಇವಾಗ ಪ್ಯಾಂಪರ್ಸ್ ಎಲ್ಲ ಹಾಕ್ತೀವಲ್ಲ ನೈಟ್ ಟೈಮ್ ಜಾಸ್ತಿ, ಅದಕ್ಕೆ ಪ್ಯಾಂಟ್ ತೊಗೊಂಡು ಬರೋಣ ಅಂತೇಳಿ ತಂದಿದ್ದಾರೆ. ಇದೊಂದು ತಂದಿದ್ದಾರೆ. ಮತ್ತು ಇನ್ನೊಂದು ವೈಟ್ ಕಲರ್, ಅಂದರೆ ಕಾಟನ್ದು ಪಾಪುಗಳದ್ದು ಜಾಸ್ತಿ ವೈಟ್ ಕಲರಲ್ಲೇ ಸಿಗೋದು. ಇದನ್ನೆಲ್ಲ ವಿಶಾಲ್ ಮಾರ್ಟಲ್ಲಿ ತರೋದವ್ರು ಜಾಸ್ತಿ ಅವನ ಬಟ್ಟೆ. ಇದೊಂದು ಶರ್ಟ್ ತಂದಿದ್ದಾರೆ, ಇದಕ್ಕೆ ಬಂದು ಈ ಥರ ಪ್ಯಾಂಟ್. ಮತ್ತು ಅವನಿಗೆ ಶೂ ಕೂಡ ತಂದಿದ್ದಾರೆ ಗೊತ್ತಾ, ಎಷ್ಟು ಚೆನ್ನಾಗಿದೆ ನೋಡಿ. ಅವನಿಗೆ ಇದು ಆಗುತ್ತಾ ಆಗಲ್ವೋ ಅಂತ ಗೊತ್ತಿಲ್ಲ, ಸ್ವಲ್ಪ ದೊಡ್ಡದಾಗಿದೆ. ಸಾಕ್ಸ್ನ ಹಾಕ್ಬಿಟ್ಟು ಹಾಕ್ಬೋದು. ಸೌಂಡ್ ಬರೋದನ್ನು ತಂದಿದ್ದಾರೆ ನೋಡಿ. ಇವಾಗೇನು ನಡೆಯಲ್ಲ, ಆದ್ರೂ ಹಾಕೋದಕ್ಕೆ ತಂದಿದ್ದಾರೆ. ಒಂದು 6-7 ಮಂತ್ಸ್ ತನಕ ಹಾಕ್ಬೋದು ಅನಿಸುತ್ತೆ. ಇದು ಸ್ವಲ್ಪ ದೊಡ್ಡದಾಗಿಯೇ ಇದೆ. ಮತ್ತು ಇವಾಗ ಅವನಿಗೆ ಫೋಟೋಶೂಟ್ಗೂ ತಂದಿದ್ದಾರೆ ಬಟ್ಟೆ, ಬಟ್ ಅದನ್ನು ನಾನು ಅವ್ನಿಗೆ ಫೋಟೋಶೂಟ್ ಮಾಡ್ಬೇಕಾದ್ರೆ ಹಾಕ್ತೀನಲ್ಲ ಆವಾಗಲೇ ತೋರಿಸ್ತೀನಿ. ಪ್ರೆಗ್ನೆಂಟ್ ಇದ್ದಾಗಿಂದನೂ ನೋಡಿ ನನಗೆ ಬರೀ ಇದೊಂದೇ ನೈಟಿ, ಜಾಸ್ತಿ ಈ ಥರ ನೈಟೀಸ್ನೇ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ನಾನೇನು ತೊಗೊಂಡಿಲ್ಲ. ಸೀರೆ ಅಂತ 2 ತೊಗೊಂಡಿದ್ದೆ ಅಷ್ಟೇ. ಪಿಂಟುಗೆ ನೋಡಿ ಮಂತ್ಲಿ ಬಟ್ಟೆಗಳಂದರೆ ಬಟ್ಟೆಗಳು, ಯಾಕೆಂದರೆ ಅವನಿಗೆ ಒಂದು ಚಿಕ್ಕದಾಯ್ತಾ ಇರುತ್ತೆ ಅಂತ ದೊಡ್ಡದು ಬಟ್ಟೆನೇ ತರೋದಾಗಿದೆ. ಅವನಿಗೆ ತಂದಿರೋ ಅಷ್ಟು ಬಟ್ಟೆ ನಾನು ಇನ್ನೂ ಡ್ರೆಸ್ನು ಕೂಡ ತೊಗೊಂಡಿಲ್ಲ ಗೊತ್ತಾ. ಇನ್ನೂ ಆಗೋದಿಲ್ಲ, ಮುಂದೆ ತಗೊಳ್ಳೋಣ, ಇವಾಗೇನೂ ಹಾಕೊಳ್ಳಲ್ವಲ್ಲ ಜಾಸ್ತಿ ಅಂತೇಳಿ ನಾನು ಕೂಡ ಡ್ರೆಸ್ನ ತೊಗೊಂಡಿಲ್ಲ. ನೋಡೋಣ, ಇವಾಗ ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ ಎಲ್ಲ ಬರುತ್ತಲ್ಲ, ಆವಾಗ ಆದಷ್ಟು ಡ್ರೆಸ್ ತೊಗೋತೀನಿ. ಸೀರೆ ಮಾತ್ರ ತೊಗೊಳ್ಳಲ್ಲ, ಯಾಕೆಂದರೆ ನಾನು ಸೀರೆನೇ ಜಾಸ್ತಿ ಹಾಕೋದಿಲ್ಲ. ರೇರ್ ಅಂದರೆ ರೇರ್, ಏನಾದರೂ ಫಂಕ್ಷನ್ ಇದ್ರಷ್ಟೇ. ಬಟ್ ಡೈಲಿ ಹಾಕ್ಕೊಳ್ಳೋದಕ್ಕೆ ಡ್ರೆಸ್ ಜಾಸ್ತಿ ಇಷ್ಟ. ಆ ಡ್ರೆಸ್ನೇ ತೊಗೋಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಮುಂದೆ ಏನು ಮಾಡ್ತೀನಿ ಅಂತ. ಡೆಕೋರೇಷನ್ ಮಾಡೋದಕ್ಕೆ ಬಂದೆ. ವೈಟ್ ಪಂಚೆನ ತೊಗೊಂಡಿದ್ದೀನಿ. ನಮ್ಮನೆ ದಿವಾನ್ ಕಟ್ ಮೇಲೇ ನಾನು 3 ಮಂತ್ಸಿಂದನೂ ಅಲ್ಲೇ ಡೆಕೋರೇಟ್ ಮಾಡಿ ಫೋಟೋ ತೆಗೆದಿರೋದು, ಯಾಕೆಂದರೆ ಪಿಂಟು ಇನ್ನೂ ಚಿಕ್ಕ ಪಾಪು ಅಲ್ವಾ, ಅದಕ್ಕೋಸ್ಕರ. ಒಂದು 5 to 6 ಆದಮೇಲೆ ಅವನು ಸ್ವಲ್ಪ ದೊಡ್ಡವನಾಗ್ತಾನಲ್ಲ, ಆವಾಗ ಚಾಪೆ ಹಾಕ್ಬಿಟ್ಟು ಕೆಳಗಡೆ ಮಾಡ್ಕೊತೀನಿ. ಇವಾಗ ಅವ್ನು ಚಿಕ್ಕವನಿರೋದ್ರಿಂದ ಇನ್ನು ಮೇಲ್ಗಡೆನೇ ಸಾಕು ಜಾಗ ಅಂಥೇಳಿ ಅಲ್ಲೇ ರೆಡಿ ಮಾಡ್ತಾಯಿದ್ದೀನಿ. ಸೊ ವೈಟ್ ಪಂಚೆ ಹಾಸ್ಬಿಟ್ಟು ಅದ್ರ ಮೇಲೆ ಸೀರೆ ಹಾಕಿರೋದು. ಈ ಸೀರೆ ಬಂದು ನಮ್ಮ ಅಜ್ಜಿದು, ಅಂದರೆ ನಮ್ಮಮ್ಮ ಅವ್ರ ಅಮ್ಮಂದು. ಅದು ನಮ್ಮಮ್ಮ ನೆನಪಿಗೆ ಅಂತ ಇಟ್ಕೊಂಡಿರೋದು, ನಮ್ಮ ಅಜ್ಜಿ ನೆನಪಿಗೆ. ಅದನ್ನೇ ತೊಗೊಂಡಿದ್ದೀನಿ. ನಾನು ರೆಡಿ ಮಾಡಬೇಕಿದ್ರೆ ಪಿಂಟುನ ಕರ್ಕೊಂಡು ಅವರಪ್ಪ ಆಟಾಡಿಸ್ತಾಯಿದ್ರು, ಯಾಕೆಂದರೆ ಅವನು ನಾನು ಅಳ್ತಾ ಇದ್ದ, ಸ್ವಲ್ಪ ಆಟಾಡಿಸಿ ಅಂತೇಳಿ. ಅವನು ಯಾವಾಗಲೂ ಅಳ್ತಾನೆ ಇರ್ತಾನೆ ಆಯಿತಾ, ಯಾರಾದರೂ ಕರ್ಕೊತಾನೆ ಇರಬೇಕು, ಮಲ್ಕೊಂಡಂತೂ ಇರೋದಿಲ್ಲ ಜಾಸ್ತಿ. ಡೆಕೋರೇಟ್ ಮಾಡೋದಕ್ಕೆ ಯಾವ್ಯಾವ ಕಾಳು ಬೇಕೋ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ.
ಮತ್ತು ನನಗೆ ಸ್ಪೇಸಸ್ ಎಷ್ಟು ಜಾಗ ಬೇಕೋ ಅಷ್ಟು ಜಾಗಕ್ಕೆ ನಾನು ಸೀರೆ ಹಾಸ್ಕೊಂಡಿದ್ದೀನಿ. ಮತ್ತು ಇವಾಗ ನಮ್ಮ ಅಪ್ಪ ಅಮ್ಮ ಇಬ್ಬರೂ ಪಿಂಟುನ ಕರ್ಕೊಂಡಿದ್ರು. ನನ್ನ ಹಸ್ಬೆಂಡ್ ನಾನು ಇಬ್ಬರು ರೆಡಿ ಮಾಡೋದಕ್ಕೆ ಅಂತ ಬಂದ್ವಿ. ಯಾಕೆಂದರೆ ಯಾವ್ಯಾವ ಶೇಪು ಅಂದರೆ ಸೀರೆ ಅಲ್ವಾ, ಸ್ವಲ್ಪ ನಾನು ಎಷ್ಟೇ ಕಾಳಾಕಿ ಶೇಪ್ ಕೊಟ್ರು ಅದು ಶೇಪ್ ತಗೋತಾ ಇರಲಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಹಸ್ಬೆಂಡ್ ಇಬ್ಬರೂ ಮಾಡ್ತಾಯಿದ್ವಿ. ಥೀಮ್ ಬಂದು ಇವಾಗ ಮಾನ್ಸೂನ್ ಇರೋದ್ರಿಂದ ಜುಲೈ ಮಂತಲ್ಲಿ ಆಲ್ಮೋಸ್ಟು ಆಷಾಢ ಮಳೆ ಗಾಳಿ ಈ ಥರ ಇರುತ್ತಲ್ಲ, ಅದಕ್ಕೆ ನಾನು ಒಂದು ಸನ್ ಮತ್ತು ಕಾಗೆ ಮೋಡ ಆ ಹನಿ ಬರ್ತಾ ಇರೋದು ಛತ್ರಿ, ಈ ಥರ ಛತ್ರಿ ಇಟ್ಕೊಂಡಿರೋ ಹಂಗೆ ಈ ಥರ ಪ್ಲ್ಯಾನಲ್ಲಿ ನಾನು ಮಾಡೋಣ ಅಂತ ಹೇಳಿದೆ. ಮತ್ತು ಅದಕ್ಕೆ ಇನ್ನು ಕಾಳುಗಳೆಲ್ಲ ಹಾಕ್ಬೋದಿತ್ತು. ಒಂದೊಂದು ಕಾಳು ಹೈಲೈಟಾಗಿ ಕಾಣಿಸ್ತಾ ಇರಲಿಲ್ಲ, ಬ್ಲೂ ಸ್ಯಾರಿ ಹಾಕಿದ್ನಲ್ಲ ಅದಕ್ಕೆ. ನಾನು ಅದಕ್ಕೆ ಅಕ್ಕಿ ಮತ್ತು ಗೋಧಿ ಮತ್ತು ಕಡಲೆಬೇಳೆ ತೊಗೊಂಡಿದ್ದೆ ಮತ್ತು ಹಸ್ರು ಕಾಳು ತೊಗೊಂಡಿದ್ದೆ. ಆ್ಯಕ್ಚುಲಿ ನನಗೆ ಮಳೆ ಅಂದರೆ ತುಂಬ ಇಷ್ಟ. ಅಂದರೆ ಇವಾಗ ಮಳೆ ಟೈಮ್ ಅಲ್ವಾ, ನಮಗೆ ಆಷಾಢದ ಮಳೆ ಅಂತ ಹೇಳ್ತಾರೆ. ಸೊ ಮೈಸೂರಲ್ಲಿ ನಮ್ಗೆ ಹೆಂಗಿರುತ್ತೆ ಇಲ್ಲಿ ವೆದರ್ ಅಂದರೆ ಯಾವಾಗಲೂ ಮೋಡ ಇರುತ್ತೆ, ಜಾಸ್ತಿ ಗಾಳಿ ಬೀಸುತ್ತೆ ಮತ್ತು ಆವಾಗವಾಗ ಮಳೆ ಬರೋದು ಹೋಗೋದು ಆ ಥರ ಮಾಡ್ತಾ ಇರುತ್ತೆ. ಈ ವೆದರ್ನ ನಾನು ತುಂಬ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಈ ಮಂತ್ ಬಂದ ತಕ್ಷಣ ಇದೇ ಥರ ಮಾನ್ಸೂನ್ ಮೂಡಲ್ಲಿ ಮಳೆ ಬರೋ ಥರ ಮಾಡಬೇಕಂತ ಹೇಳಿ ಇದನ್ನು ಮಾಡಿದ್ದು. ಮಂತ್ಲಿ ಏನು ಸ್ಪೆಷಲ್ ಡೇಸ್ ಅಂದರೆ ಈ ಮಂತಲ್ಲಿ ಏನಾದರೂ ಸ್ಪೆಷಲ್ ಅಂತ ಇದ್ದರೆ ಅದನ್ನೇ ಥೀಮ್ ಥರ ತೊಗೊಂಡು ಮಾಡ್ಬೋದು. ಬಟ್ ನನಗೆ ಏನಂತ ಅಂದರೆ ನಾನೇನು ಇಷ್ಟಪಡ್ತೀನಿ, ನನಗೆ ಯಾವ ಥರ ಮಾಡಬೇಕು ಅಂತ ಅನಿಸುತ್ತೆ ಆ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಮಾಡ್ತಿರ್ತೀನಿ. ಆಲ್ಮೋಸ್ಟ್ ನಾನು ಮನೇಲಿ ಏನಿರುತ್ತೆ ಅದಷ್ಟನ್ನು ಯೂಸ್ ಮಾಡಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹೊರ್ಗಡೆಯಿಂದ ತಂದು ಮಾಡೋದಕ್ಕಿಂತ ಮನೇಲಿ ಏನೇನಿರುತ್ತೆ ಐಟಮ್ಸ್ ಏನಾದರೂ ಇದ್ದರೆ ಅದರಲ್ಲಿ ಏನಾದರೂ ಮಾಡ್ಬೋದಾ, ಚೆನ್ನಾಗಿ ಕಾಣುತ್ತಾ, ಈ ಥರ ಯೋಚನೆ ಮಾಡಿ ಮಾಡಬೇಕು ಅಂತ ಅನಿಸುತ್ತೆ. ಇವತ್ತಿನ ಥೀಮಲ್ಲಿ ಆಲ್ಮೋಸ್ಟ್ ಎಲ್ಲನೂ ನನ್ನ ಹಸ್ಬೆಂಡೇ ಮಾಡಿದ್ದು, ಡೆಕೋರೇಟ್ ಎಲ್ಲ. ನನಗೆ ಅಷ್ಟು ನಾನು ಮಾಡ್ತಾ ಇರಲಿಲ್ಲ, ವೀಡಿಯೋಸ್ ಮಾಡ್ತಾಯಿದ್ದೆ. ಮತ್ತು ಈ ಥರ ಮಾಡಬೇಕು, ಈ ಥರ ಇಲ್ಲಿ ಇದು ಬರಬೇಕು, ಛತ್ರಿ ಬರಬೇಕು, ಇಲ್ಲಿ ಕಾಗೆ ಬರಬೇಕಂತ ನಾನು ಹೇಳ್ತಾ ಇದ್ದೆ. ಒಂದೊಂದು ಸ್ವಲ್ಪ ಅಷ್ಟೇ ಮಾಡ್ತಾಯಿದ್ದೆ. ನಾನು ಮಾಡಬೇಕಿದ್ರೆ ಅಷ್ಟು ಸರಿಯಾಗಿ ಬರ್ತಾ ಇರಲಿಲ್ಲ, ಅದಕ್ಕೆ ನಾನೇ ಮಾಡ್ತೀನಿ ಅಂತೇಳಿ ಅವ್ರು ನನಗೆ ಹೆಲ್ಪ್ ಮಾಡ್ತಾಯಿದ್ರು. ನಮ್ಮ ಮನೇಲಿ ನಮ್ಮ ಅಮ್ಮ ಅಪ್ಪ ಎಲ್ಲ ಏನಾದರೂ ಈ ಥರ ಮಾಡ್ತಾಯಿದ್ದೀವಿ ಅಂದರೆ ನೀವು ಮಾಡಿ ನಾವು ನೋಡ್ಕೋತೀವಿ ಪಿಂಟುನ ನೋಡ್ಕೊತೀನಿ ಅಂತ ನಮ್ಮಮ್ಮ ನಮ್ಮ ಅಪ್ಪ ಇಬ್ಬರು ಹೇಳ್ತಿರ್ತಾರೆ. ನಾವು ನೋಡ್ಕೋತೀವಿ, ಅವನ ಹತ್ರ ಕರ್ಕೊತೀವಿ, ನೀವು ಮಾಡಿ ಬೇಗ ಚೆನ್ನಾಗಿ ಮಾಡಿ ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಿರುತ್ತೆ. ಚೆನ್ನಾಗಿ ಮಾಡಿ, ಚೆನ್ನಾಗಿ ಫೋಟೋಸ್ ತಗೊಳ್ಳಿ, ಎಲ್ಲನೂ ಒಂದು ಕಡೆ ಇಟ್ಕೊಬಿಡಿ, ಒಂದು ಇದಕ್ಕೆ ಮೆಮೊರಿ ಕಾರ್ಡ್ ಇಟ್ಕೊಳ್ಳಿ, ಎಲ್ಲನೂ ಏನು ಡಿಲೀಟ್ ಮಾಡಬೇಡ ಅಂತ ಹೇಳ್ತಿರುತ್ತೆ ನಮ್ಮಮ್ಮ. ಯಾಕೆಂದರೆ ಪಿಂಟು ದೊಡ್ಡವನಾದ್ಮೇಲೆ ಇದನ್ನೆಲ್ಲ ತೋರಿಸ್ಬೇಕು, ಈ ಥರ ಎಲ್ಲ ಮಾಡಿದ್ವಿ ನಾವು ಅಂತ ಅವ್ನಿಗೆ ಹೇಳಬೇಕು, ಆ ಥರ ಎಲ್ಲ ಹೇಳ್ತಾ ಇರುತ್ತೆ ಜಾಸ್ತಿ. ನಾನು ಚಿಕ್ಕವಳಿದ್ದಾಗಲೂ ಅಷ್ಟೇ, ಏನಾದರೂ ಸ್ಕೂಲಲ್ಲೆಲ್ಲ ಡ್ಯಾನ್ಸ್ ಮಾಡಿದ್ದು ಮತ್ತು ಬೇರೆ ಯಾವ ಥರನಾದರೂ ಫೋಟೋಸ್ ಎಲ್ಲ ತೆಗೆದಿದ್ರೆ ಅದನ್ನೆಲ್ಲ ಡಿಲೀಟ್ ಮಾಡಬೇಡ, ಅದನ್ನೆಲ್ಲ ಇಟ್ಕೋ. ಸ್ಕೂಲಲ್ಲೂ ಅಷ್ಟೇ, ಡ್ಯಾನ್ಸ್ದಾಗಲಿ ಬೇರೆ ಏನಾದ್ರದ್ದು ಫೋಟೋ ತೊಗೊಂಡಿದ್ರೆ ಅದನ್ನು ತಗೋ, ಇದನ್ನೆಲ್ಲ ಮೆಮೊರಿ ಅಂತ ಇಟ್ಕೋಬೇಕು ಅಂತೇಳಿ ನನ್ನದೇ ಒಂದು ಆಲ್ಬಮ್ ಬಿಟ್ಬಿಟ್ಟವ್ರೆ ನಮ್ಮ ಮನೇಲಿ. ನನ್ನದು ಸ್ಕೂಲಿಂದ ಕಾಲೇಜ್ ತನಕ ಸ್ಕೂಲ್ ಫಂಕ್ಷನ್ದೆ, ಕಾಲೇಜ್ ಫಂಕ್ಷನಲ್ಲೇ ತೆಗೆದಿರೋ ಫೋಟೋಸ್ ಎಲ್ಲ ಅದನ್ನೊಂದು ಸೈಡ್ ಆಲ್ಬಮ್ ಮಾಡೇ ಇಟ್ಬಿಟ್ಟಿದೆ ನಮ್ಮಮ್ಮ. ಇದನ್ನೆಲ್ಲ ನೋಡಿದ್ರೆ ದೊಡ್ಡವರಾದ್ಮೇಲೆ ಈ ಥರ ಮಾಡಿದ್ವಾ, ಈ ಥರ ಇದ್ವಾ ಅಂತ ಫೀಲ್ ಆಯ್ತದೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಈಗ ನಿನ್ಗೆ ಹಿಂಗೆ ಮಾಡಿದ್ನಲ್ಲ ಪಿಂಟುದು, ಅದೇ ಥರ ಎಲ್ಲನೂ ಎತ್ತಿಟ್ಕೋ ಅಂತ ಹೇಳ್ತಾ ಇರುತ್ತೆ ನನಗೆ. ಇವಾಗ ಎಲ್ಲ ಆಯಿತು, ಛತ್ರಿ ಮಾತ್ರ ಬರಿಬೇಕು ಮತ್ತು 3 ಮಂತ್ ಬರಿಬೇಕಿತ್ತು. ಸೊ ನನಗೆ ಅವರು ಛತ್ರಿ ನಾನೇ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದಾರೆ. ನನಗೆ ಹತ್ತಿ ಎಲ್ಲ ಯೂಸ್ ಮಾಡಿ ಮಾಡಬೇಕಂತ ಅನಿಸ್ತಿತ್ತು, ಬಟ್ ನಾನು ಯೂಸ್ ಮಾಡ್ತಿರೋದು ಕಾಳಲ್ವಾ, ಅದಕ್ಕೆ ನಾನು ಹತ್ತಿನ ಯೂಸ್ ಮಾಡಲಿಲ್ಲ. ಮತ್ತು ನಾನು ಡ್ರಾಯಿಂಗ್ ಶೀಟ್ ಎಲ್ಲ ತೊಗೊಂಡು ಮಾಡೋಣ ಅಂದ್ಕೊಂಡೆ, ಬಟ್ ನಾನು ಕಾಳು ಯೂಸ್ ಮಾಡಬೇಕಾದ್ರೆ ಅದೆಲ್ಲ ಬೇಡ ಅಂತ ಅನ್ನಿಸ್ತು, ಅದಕ್ಕೆ ಕಾಳದೇ ಮಾಡಿದ್ವಿ. ಬಟ್ ಏನಂತ ಹೇಳಿದ್ರೆ ಕೆಳಗಡೆ ನೆಲದ ಮೇಲೆ ಹಾಕಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಮತ್ತು ತುಂಬ ಚೆನ್ನಾಗಿ ಕಾಟನ್ ಬಟ್ಟೆ ಸ್ವಲ್ಪ ಮಂದ ಇರೋದು ಈ ಥರ ತಗೊಂಡ್ರೆ ನಾವು ಹೆಂಗೆ ಕೂರಿಸ್ತೀವಿ ಕಾಳು ಆ ಥರ ಕೂರುತ್ತೆ. ನಮ್ಮ ಮನೇಲಿಲ್ಲ ಹಾಸಿಗೆ ಏನು ಹಾಕಿರಲಿಲ್ಲ, ನಾವು ಸೀರೆ ಯೂಸ್ ಮಾಡಿದ್ದಲ್ವ, ಅದಕ್ಕೆ ಅದು ಸ್ವಲ್ಪ ನೀಟಾಗಿ ಕೂರ್ತಾ ಇರಲಿಲ್ಲ. ಆದರೂ ಏನು ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೂ ಇರಲಿಲ್ಲ, ಚೆನ್ನಾಗಿತ್ತು. ಒಟ್ಟಿನಲ್ಲಿ ನಮಗೆ ಸಮಾಧಾನ ಇತ್ತು. ಬಟ್ ನನಗೆ ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು.
ಇದೆಲ್ಲ ರೆಡಿ ಮಾಡೋ ತನಕ ಮಧ್ಯಾಹ್ನನೇ ಆಗೋಗ್ಬಿಟ್ಟಿತ್ತು, 2 ಗಂಟೆ ಆಗೋಗಿತ್ತು. ಇವತ್ತು ನಮ್ಮ ಮನೇಲಿ ಮಾಮೂಲಿ ಸಂಡೇ ಟೈಮಲ್ಲಿ ನಾನ್ ವೆಜ್ ಮಾಡ್ತೀವಿ ನಾವು. ನಾನ್ ವೆಜ್ ಮಾಡಿದ್ವಲ್ಲ, ಇವಾಗ ನಾವೆಲ್ಲ ಊಟ ಮಾಡಬೇಕಿತ್ತು. ನಮ್ಮ ಮನೇಲೆಲ್ಲ ಊಟ ಮಾಡ್ಕೊಳ್ಳಿ ಆಮೇಲೆ ಮಾಡಿದ್ರೆ ಆಯಿತು ಇದನ್ನೆಲ್ಲ ಅಂತ ಹೇಳ್ತಿದ್ರು ನಮ್ಮ ಅಮ್ಮ ಅಪ್ಪ ಎಲ್ಲ. ಬಟ್ ನಾವು ಇವಾಗ ಊಟ ಮಾಡಾದ್ಮೇಲೆ ಮೂಡ್ ಬರಲ್ಲ ಮಾಡೋದಕ್ಕೆ, ವಾಕ್ ಮಾಡಬೇಕು ಅನಿಸುತ್ತೆ, ಮಲ್ಕೋಬೇಕು ಅನಿಸ್ಬಿಡುತ್ತೆ. ಮತ್ತು ಹೇಗಿದ್ರು ಪಿಂಟು ಎದ್ದಿದ್ದ ಅಲ್ವಾ, ಅವ್ನು ಮಲ್ಕೊಳ್ಳೋ ಅಷ್ಟರಲ್ಲಿ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿ ಮಾಡೋದಕ್ಕೆ ಶುರು ಮಾಡಿ ಬೇಗ ಬೇಗ ಮಾಡೋಣ ಅಂತಲೇ ಮಾಡ್ತಾಯಿದ್ದೀವಿ.
ನಾವು ಪಿಂಟು ಕರ್ಕೊಂಡು ಬಂದು ಮಲಗಿಸಿ ಫೋಟೋ ವಿಡಿಯೋ ಮಾಡೋದ್ರ ತನಕ ಸಾಕಾಗೋಯಿತು. ಯಾಕೆಂದರೆ ಪಿಂಟುನ ನಾವು ಎಷ್ಟೇ ನೋಡು ಅಂತ ಅಂದ್ರೂ ನೋಡ್ತಾನೆ ಇರಲಿಲ್ಲ. ಆ ಕಡೆ ಈ ಕಡೆ ನೋಡೋದಕ್ಕೆ ಇದು ಮಾಡ್ತಿದ್ದ. ಮತ್ತು ಎಲ್ಲನೂ ಅಳ್ಳಾಡಿಸ್ಬಿಟ್ಟಿದ್ದ. ಸ್ವಲ್ಪ ಕೈಯೆಲ್ಲ ಶೇಕ್ ಮಾಡಿ ಅದೆಲ್ಲ ಸ್ವಲ್ಪ ಸ್ವಲ್ಪ ಹೋಗ್ಬಿಟ್ಟಿತ್ತು. ಅಷ್ಟರಲ್ಲಿ ಅವನಿಗೆ ನಿದ್ದೆನೂ ಬಂದಿದ್ದರಿಂದ ಅಳೋದಕ್ಕೆ ಶುರು ಮಾಡಿಬಿಟ್ಟಿದ್ದ. ಅದಕ್ಕೆ ಬೇಗ ತೆಗೆದ್ಬಿಟ್ವಿ. ಮತ್ತು ವೀಡಿಯೋ ಮತ್ತು ಫೋಟೋಸು ಎಷ್ಟು ಬೇಕೋ ಅಷ್ಟಷ್ಟೇ ತೆಗೆದಿದ್ದು. ನಾನು ಇಷ್ಟು ದಿನ ಎಲ್ಲ ನಮ್ಮ ಅತ್ತಿಗೆದಿರಿಗೆಲ್ಲ ವೀಡಿಯೋ ಕಾಲ್ ಮಾಡಿ ಮಾಡಿ ತೋರಿಸ್ತಾ ಇದ್ದೆ ಈ ಥರ ರೆಡಿ ಮಾಡಿದ್ದೀವಿ ಅಂತ. ಬಟ್ ನಾನು ನೆನೆ ಮಾಡಲೇ ಇಲ್ಲ ಜಾಸ್ತಿ. ಮತ್ತು ಅವ್ನಿಗೆ ಫೋಟೋ ಎಲ್ಲ ತೆಗೆದಾದ್ಮೇಲೆ ಅಮ್ಮ ಅವನಿಗೆ ದೃಷ್ಟಿ ತೆಗಿತ್ತು. ಉಪ್ಪಲ್ಲಿ ತೆಗೆದ್ಬಿಡ್ತಾರೆ. ಅವನಿಗೆ ರೆಡಿ ಮಾಡಿದಾಗೆಲ್ಲ ನಮ್ಮಮ್ಮ ದೃಷ್ಟಿ ತೆಗಿತಿರುತ್ತೆ. ಆಮೇಲೆ ನಾನು ಸ್ವಲ್ಪ ಹೊತ್ತು ಕರ್ಕೊಂಡು ಅವನಿಗೆ ಸಮಾಧಾನ ಮಾಡ್ತಾಯಿದ್ದೆ. ಯಾಕೆಂದರೆ ಸ್ವಲ್ಪ ಅಳ್ತಾ ಇದ್ದ ಅವನು. ಡ್ರೆಸ್ ಎಲ್ಲ ಹಾಕಿದ್ರಿಂದ ಮತ್ತು ಸ್ವಲ್ಪ ಸೆಕೆ ಇತ್ತಲ್ವ, ಅದಕ್ಕೋಸ್ಕರ ಅಳ್ತಾ ಇದ್ದ. ಅದಾದಮೇಲೆ ಎಲ್ಲ ರೆಡಿ ಮಾಡಿದ್ನೆಲ್ಲ ಅಪ್ಪ ಅಮ್ಮ ಇಬ್ಬರು ಕ್ಲೀನ್ ಮಾಡಿದ್ರು ಎಲ್ಲನೂ ತೆಗೆದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.